ನಾವಿವತ್ತು ಕಬ್ಬನ್ ಪಾರ್ಕಲ್ಲಿದ್ದೀವಿ. ಮಹಾಭಾರತದ ಕುರಿತಾದ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳೋಣ ಜನಗಳಿಗೆ. ಯಾರ್ಯಾರಿಗೆ ಮಹಾಭಾರತದ ಬಗ್ಗೆ ಅರಿವಿದೆ ಎಂದು ತಿಳ್ಕೊಳ್ಳೋಣ. ಬನ್ನಿ, ಲೆಟ್ ಸ್ಟಾರ್ಟ್. ಕಡೆಯಿಂದ ಬಂದಿರೋದು ಅಂದರೆ ನಿಮಗೆ ಮಹಾಭಾರತಕ್ಕೆ ಸಂಬಂಧಪಟ್ಟಂಗೆ ಒಂದು 5 ಕ್ವೆಶನ್ಸ್ ಕೇಳ್ತೀವಿ. ನೀವು 5 ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ರೆ ನಮ್ಮ ಕಡೆಯಿಂದ ಒಂದು ಮಹಾಭಾರತ ಬುಕ್ನ ಗಿಫ್ಟಾಗಿ ಕೊಡ್ತೀವಿ. ನಿಮಗೆ ಪ್ರತಿ ಕ್ವೆಶನ್ಗೂ 10 ಸೆಕೆಂಡ್ ಟೈಮ್ ಕೊಡ್ತೀವಿ. ನೀನು ಈ ಥರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಥಿಂಕ್ ಮಾಡ್ಬಿಟ್ಟು ಹೇಳ್ಬೋದು. ಕ್ವೆಶನ್ಸ್ ಏನು ಈಸಿ ಇರುತ್ತೆ, ಅಷ್ಟೊಂದು ಟಫ್ ಇರಲ್ಲ. ಓಕೆನಾ? ಫಸ್ಟ್ ಕ್ವೆಶನ್ ಕೇಳಲ್ಲ? ಸರಿ. ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡಿದವರು ಯಾರು? ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡಿದವರು ಯಾರು? ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡಿದವರು ಯಾರು? ಶ್ರೀಕೃಷ್ಣ. ಓಕೆ ಡನ್. ಕೃಷ್ಣ. ಹಾಂ, ಓಕೆ. ಎರಡನೇ ಕ್ವೆಶನ್ನು, ದ್ರೋಣಾಚಾರ್ಯರಿಗೆ ತಂದೆಯ ಹೆಸರೇನು? ತಂದೆ. ಯೋಚನೆ ಮಾಡಿ. ಕುಂತಿಗೆ ಮಕ್ಕಳನ್ನು ಪಡೆಯುವ ವರವನ್ನು ಕೊಟ್ಟವರು ಯಾರು? ಸೂರ್ಯದೇವ. ಸೂರ್ಯ ಹುಟ್ಟೋದು ಬೆಳಿಗ್ಗೆ. ದ್ರೋಣಾಚಾರ್ಯರ ತಂದೆ ಹೆಸರೇನು? ತಂದೆ ಹೆಸರು ಅಂದ್ರೆ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡಿದವರು ಯಾರು? ನಾಲ್ಕನೇ ಕ್ವೆಶನ್ನು, ಭೀಷ್ಮ ಗೊತ್ತಲ್ವಾ? ಅವರ ಮೂಲ ಹೆಸರೇನು? ಭೀಷ್ಮ ಅವರ ಮೂಲ ಅವರು ಭೀಷ್ಮ ಅಂತ ಬರೋಕ್ಕಿಂತ ಮುಂಚೆ ಅವ್ರ ಹೆಸರೇನಾಗಿತ್ತು? ಆಪ್ಷನ್ ಕೊಡಲ್ಲ ಏನಾದರೂ. ನಿಮ್ಮ ಪಾದ ಜೆರಾಕ್ಸ್ ಮಾಡಿಕೊಟ್ಬಿಡಿ, ಎಲ್ಲ ಕಡೆ ಅಂಟಿಸ್ಬಿಡ್ತೀವಿ. ನಿಮ್ಗೆ ಏನಾದ್ರು ಗೊತ್ತಾ ಬ್ರೋ? ಭಗವದ್ಗೀತೆ ಬೋಧನೆ ಮಾಡಿದ್ದಾರೆ ಗೊತ್ತಿಲ್ವಾ? ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ಮ ಕತೆ? ಭೀಷ್ಮನ ಮೂಲ ಹೆಸರೇನು? ಗಂಗಾಪುತ್ರ. ಅಲ್ಲ. ಲಾಸ್ಟ್ ಕ್ವೆಶನ್ನು, ಕರ್ಣನ ಸಾಕು ತಂದೆ ಹೆಸರೇನು? ಕರ್ಣನ ತಂದೆ ಇದ್ರ? ಕುಂತಿಗೆ ಮಕ್ಕಳನ್ನು ಪಡೆಯುವ ವರವನ್ನು ಕೊಟ್ಟವರು ಯಾರು? ವಿಶ್ವಾಮಿತ್ರ. ಭೀಷ್ಮ ಅವರ ಮೂಲ ಹೆಸರೇನು? ಕರ್ಣನ ಸಾಕು ತಂದೆ ಯಾರು? ವಿದುರ. ನಂದ ಅಂತ ಬರುತ್ತಾ? ವಿದುರ ಅಂತ ಬರುತ್ತೆ. ಅವರು ಭೀಷ್ಮ ಸಾರಥಿಯಾಗಿರ್ತಾರೆ. ಹೌದು, ಟ್ರೈ ಮಾಡಿ. ವಿದುರನೇ. ಇರಿಟೇಷನ್ ಕಣ್ರಿ. ದ್ರೋಣಾಚಾರ್ಯರ ತಂದೆ ಹೆಸರು? ಕುಂತಿಗೆ ಮಕ್ಕಳನ್ನು ಪಡೆಯುವ ವರವನ್ನು ಕೊಟ್ಟವರು ಯಾರು? ಬೇಕಾದ್ರೆ ಒಂದು ಹಿಂಟ್ ಕೊಡ್ತೀನಿ, ಅವ್ರು ಋಷಿಮುನಿಗಳು. ಅವ್ರ ಹೆಸರು ಹೇಳಿ. ಅದೇ ಗೊತ್ತು, ಋಷಿಮುನಿಗಳು ಅಂತ ಗೊತ್ತು. ನನ್ನ ಮೇಲೆ ಆಣೆ ಇಟ್ಟು. ಭೀಷ್ಮನ ಮೂಲ ಹೆಸರು ಏನು? ದೇವವ್ರತ್. ಎಸ್.